ಹಾಯ್ ಎವ್ರಿವನ್ 5, 8, 9 ಮತ್ತು 11ನೇ ತರಗತಿ ಬೋರ್ಡ್ ಪರೀಕ್ಷೆ ಬಂದ್ಬಿಟ್ಟು ರದ್ದು ಮಾಡಿ ಹೈಕೋರ್ಟ್ ಏಕಸದಸ್ಯ ಪೀಠ ಆರ್ಡರ್ ಮಾಡಿತ್ತು, ಆದೇಶ ಮಾಡಿತ್ತು. ಇದರ ನಡುವೆ ಮತ್ತೆ ರಾಜ್ಯ ಸರ್ಕಾರ ಮೇಲ್ಮನೆಗೆ ಹೋಗಿತ್ತು. ಈಗ ತ್ರಿಸದಸ್ಯ ಪೀಠ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಕೂಡ ಮಾಡಿದೆ. 5, 8, 9, 11ನೇ ತರಗತಿ ಪರೀಕ್ಷೆ ಬಂದ್ಬಿಟ್ಟು ನಡೆಯೋಕ್ಕೆ ಅನುಮತಿ ಕೂಡ ಕೊಟ್ಟಿದೆ. ಈ ಹಿಂದೆ ಆದೇಶ ಮಾಡಿರೋ ಪ್ರಕಾರನೇ 5, 8, 9 ಮತ್ತು 11ನೇ ತರಗತಿ ಪರೀಕ್ಷೆ ಕೂಡ ನಡೆಯುವ ಸಾಧ್ಯತೆ ಇದೆ. ಸರ್ಕಾರ ಯಾವ ರೀತಿ ನೋಟಿಫಿಕೇಶನ್ ಕೊಡ್ತಾರೆ ಅಂತ ಕಾಯ್ದು ನೋಡಬೇಕಾಗುತ್ತೆ. ಪರೀಕ್ಷೆ ಈ ಹಿಂದೆ ಅನೌನ್ಸ್ಮೆಂಟ್ ಆಗಿರೋ ಡೇಟ್ ನಡೀತದೆ ಅಥವಾ ಚೇಂಜಸ್ ಆಗುತ್ತಾ ಅಂತ ಕಾಯ್ದು ನೋಡಬೇಕಾಗುತ್ತೆ. ಒಟ್ಟಾರೆ ಈ ರೀತಿ ತೀರ್ಮಾನ ಕೈಗೊಂಡಿದ್ದಾರೆ. ಈ ಹಿಂದೆ ಸ್ಟಡಿನ ಮಾಡಿ ಏಕಸದಸ್ಯ ಪೀಠ ಒಂದು ರದ್ದು ಮಾಡಿತ್ತು. ಯಾಕಂದರೆ ಸಿಲೆಬಸ್ ಕೂಡ ಚೇಂಜಸ್ ಇರುತ್ತೆ, ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ. ಇದು ರಾಜ್ಯ ಸಿಲೆಬಸ್ಸು, ಸ್ಟೇಟ್ ಸಿಲೆಬಸ್ ಆಗಿರ್ಬೋದು, ಖಾಸಗಿ ವಿದ್ಯಾರ್ಥಿಗಳು, ಗೌರ್ಮೆಂಟ್ ಸರ್ಕಾರಿ ವಿದ್ಯಾರ್ಥಿಗಳು, ಶಾಲೆಗಳ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ. ಈ ನಿಟ್ಟಿನಲ್ಲಿ ಈ ಚಿಕ್ಕ ವಯಸ್ಸಿನಲ್ಲೇ ಬೋರ್ಡ್ ಎಕ್ಸಾಮ್ ಬೇಡ ಅಂತ ಹೇಳಿತ್ತು. ಅದರ ನಡುವೆ ಈಗ ಮತ್ತೆ ಏಕಸದಸ್ಯ ಪೀಠನ ಆದೇಶವನ್ನು ರದ್ದುಪಡಿಸಿ ತ್ರಿಸದಸ್ಯ ಪೀಠ ಬಂದ್ಬಿಟ್ಟು ಮತ್ತೆ ಆದೇಶ ಕೂಡ ಕೊಟ್ಟಿದೆ. 5, 8, 9, 11 ಪರೀಕ್ಷೆ ಈ ಹಿಂದೆ ಅನೌನ್ಸ್ಮೆಂಟ್ ಮಾಡಿರೋ ಪ್ರಕಾರನೇ ಬೋರ್ಡ್ ಎಕ್ಸಾಮ್ ಕೂಡ ಇರುತ್ತೆ. ಥ್ಯಾಂಕ್ ಯು.